ಮಕರ ರಾಶಿಯವರಿಗಾಗಿ ಒಂದು ಮಹಾಪರಿಹಾರವನ್ನ ಈ ಒಂದು ಅಧಿಕ ಮಾಸದ ಅಮಾವಾಸ್ಯೆ ಕೊನೆಯ ದಿವಸ ಅಮಾವಾಸ್ಯೆ ಸೋಮವಾರದ ದಿವಸ ಬಂದಿದೆ. ಸೋಮವಾರ ಅಮಾವಾಸ್ಯೆ ಬಂದರೆ ವಿಶೇಷ ದಿನ ಆಗ್ಬಿಡುತ್ತದು. ಅಮಾಸೋಮವತಿ ಅಂತ ಕರೀತಾರೆ. ಅದು ಅಧಿಕ ಮಾಸದ ಅಮಾವಾಸ್ಯೆ ಅಂತಂದಾಗ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ದಿನ ಆಗ್ಬಿಡುತ್ತೆ. ಅಂತಹ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಮಕರ ರಾಶಿಯವರಿಗೋಸ್ಕರ ಒಂದು ವಿಶೇಷವಾದ ಪರಿಹಾರ ದೇವತಾ ಹೋಮಗಳನ್ನು ಹಾಗೂ ಒಂದು ಅದ್ಭುತವಾದಂತಹ ಪ್ರಸಾದ ಬಗಳಾಮುಖಿ ರಕ್ಷಾ ಕವಚ ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೇವೆ. ಈ ಬ್ರೇಸ್ಲೆಟನ್ನು ನೀವು ಗಮನಿಸಬೇಕು. ಈ ವಿಶೇಷ ಪ್ರಸಾದವನ್ನು ಇದರಲ್ಲಿ 4 ವಿಧದ ವಿಶೇಷವಾದ ಉಪರತ್ನಗಳಿದೆ. 4 ವಿಧದ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಯಾವುದೇ ಮಕರ ರಾಶಿಯವರಿಗಿರುವಂಥ ಎಲ್ಲ ಮಾಟ ಮಂತ್ರ ಸಮಸ್ಯೆಗಳು, ನೆಗೆಟಿವ್ ಎನರ್ಜೀಸ್ ಸಮಸ್ಯೆಗಳು, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಂತಲೋ, ಎಲ್ಲೋ ಏನೋ ದಾಟ್ಬಿಟ್ಟಿದ್ದೀರಾ ಅಂತಲೋ, ಏನೋ ತುಳ್ಕೊಂಬಂದ್ಬಿಟ್ಟಿದ್ದೀರಾ ಅಂತಲೋ, ಎಲ್ಲೋ ಒಂದು ಜಾಗದಲ್ಲಿ ಏನೋ ಒಂದು ಕೆಟ್ಟ ಶಕ್ತಿ ಹಿಡ್ಕೊಂತು, ಕೆಟ್ಟ ಒಂದು ನಿದ್ರೆ ಬರ್ತಾ ಇಲ್ಲ, ಅಥವಾ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಅಥವಾ ಹೋದಲ್ಲೆಲ್ಲ ನೆಗೆಟಿವ್ ಆಗ್ತಾ ಇದೆ, ಏನೋ ಒಂಥರ ಹಿಡ್ಕೊಂಡಂಗೆ ಆಗ್ತಿದೆ, ಒಂಥರ ಹೆವಿ ಅನ್ನಿಸ್ತಾ ಇದೆ, ನನಗೆ ಯಾಕೋ ಸರಿ ಇಲ್ಲ ಅನ್ನಿಸ್ತಾ ಇದೆ, ನೆಗೆಟಿವ್ ಅನಿಸ್ತಾ ಇರ್ತಲ್ಲ, ಆ ಮಾಟ ಮಂತ್ರಗಳು ಕೆಲವ್ರಿಗಂತೂ ಕುಂಕುಮ ಸಿಕ್ತು, ಕೆಲವ್ರಿಗೆ ಮತ್ತೊಂದೇನೋ ಸಿಕ್ತು, ಯಾರೇನೋ ಮಾಡಿಸ್ಬಿಟ್ಟಿದ್ದಾರೆ ಸರ್, ಟೆನ್ಷನ್ನು. ಸೊ ಈ ಒಂದು ಜ್ವಾಲಾಮುಖಿ ರತ್ನ ಅಂತ ಬಗಳಾಮುಖಿ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ, ಅದನ್ನು ನೀವು ಧಾರಣೆ ಮಾಡಿಕೊಂಡಾಗ ಈ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ಸಿಗುತ್ತೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಬರ್ತಕ್ಕಂಥದ್ದೇ ವ್ಯಾಘ್ರ ನೇತ್ರ ರತ್ನಗಳು. ಮಕರ ರಾಶಿಯವರಿಗೆ ದೃಷ್ಟಿದೋಷಕ್ಕೆ ಏನು ಕಡಿಮೆ ಇಲ್ಲ. ಈಗಂತೂ ಗುರುಬಲ ಶುರುವಾಗೋಗಿದೆ. ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿಯ ಗುರು. ಈ ಗುರುಬಲದಿಂದ ನಿಮಗೆ ಇಷ್ಟು ಒಳ್ಳೇದಾದರೂ ಕೂಡ 0.1% ನಿಮಗೆ ಒಳ್ಳೇದಾದರೂ ಕೂಡ ನಿಮ್ಮ ಮೇಲೆ ದೃಷ್ಟಿ ಆಗ್ಬಿಡುತ್ತೆ. ನೋಡ್ದಾ, ಏನೂ ಇರಲ್ಲ, ಇವನು ಮೊಬೈಲ್ ತಗೊಳ್ತಾನಂತೆ, ತಗೊಂಡಿಲ್ಲ, ತಗೊಳ್ತೀರಂತೆ, ಅಂತಕ್ಕಂತಕ್ಕೆ ದೃಷ್ಟಿ ಆಗೋಯ್ತು, ನಿಮಗೆ ತೊಗೊಳಕ್ಕಾಗಲಿಲ್ಲ. ನೀವು ಯಾವುದೋ ಹಳೆ ಬಟ್ಟೆ ತೊಳೆದ್ಕೊಂಡು ಇಸ್ತ್ರಿ ಮಾಡ್ಕೊಂಡು ಹಾಕ್ಬಿಟ್ರ, ಹೊಸ ಬಟ್ಟೆ ತಗೊಂಡಿದ್ದೀರಾ ಅಂತಾಳೆ. ಆ ಬಟ್ಟೆನೂ ಎಲ್ಲೋ ಹರಿದೋಗೋ, ಕಲೆ ಆಗೋ, ಹೋಯ್ತು, ಹಾಳಾಗೋಯ್ತು ಅಂತ. ಸೊ ದೃಷ್ಟಿಯಿಂದ ಬಹಳಷ್ಟು ಕಳ್ಕೊಳ್ತೀರ. ಅದು ವ್ಯಯಾಧಿಪತಿ ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಗುರುಬಲ, ದೃಷ್ಟಿಯಿಂದ ಬಹಳಷ್ಟು ಕಳ್ಕೊಳ್ತೀರ ನೀವು. ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಸರ್, ಅದು ಏನು ದೃಷ್ಟಿ ಆಗ್ತಾರಪ್ಪ, ಅದೇನು ಹೊಟ್ಟೆ ಹೊರ್ಕೊಳ್ತಾರೋ, ನಂಗಂತೂ ನೆಮ್ಮದಿಲ್ದಂಗೆ ಮಾಡಿಬಿಟ್ಟವ್ರೆ ಅಂತ. ಸೊ ಈ ಥರ ಮಕರ ರಾಶಿಯವರು ಚಿಂತಾಕ್ರಾಂತರಾಗಿದ್ದರೆ ವ್ಯಾಘ್ರನೇತರ ರತ್ನಗಳು ನಿಮಗೆ ದೃಷ್ಟಿ ದೋಷದಿಂದ ಪರಿಹಾರ ಮಾಡಿಕೊಡುತ್ತೆ. ಅದು ಅಮಾವಾಸ್ಯೆ ಪರ್ವ ದಿನದಂದು ಬಗಳಾಮುಖಿ ಹೋಮದಲ್ಲಿ ಎನರ್ಜೈಸ್ ಮಾಡಿದಂಥದ್ದು ತುಂಬ ಪವರ್ಫುಲ್ ಆಗಿರುತ್ತೆ. ಮೂರನೇದು ಕೃಷ್ಣವೀಟಿಕಾ ರತ್ನಗಳು. ಈ ಕೃಷ್ಣವೀಟಿಕಾ ರತ್ನಗಳದ್ದು ಕೂಡ ಒಂದು ವಿಶೇಷವಾದಂಥದ್ದು. ಯಾಕೆಂದರೆ ನಿಮಗೆ ಶತ್ರು ಬಾಧೆ ಕಡಿಮೆ ಮಾಡುತ್ತೆ. ಮಕರ ರಾಶಿಯವರು ನೀವು ಜಾಬ್ ಮಾಡ್ತಾ ಇದ್ದೀರಾ, ಕೊಲೀಗ್ಸಿಂದ ನಿಮಗೆ ಯಾವುದೇ ಶತ್ರು ಬಾಧೆ ಆಗಬಾರ್ದು. ನಿಮ್ಮ ಬೆನ್ನ ಹಿಂದೆ ನಿಮಗೆ ಬಗ್ಗೆ ಎಲ್ಲ ಚಾಡಿ ಹೇಳೋದು, ನಿಮ್ಮ ಬೆನ್ನ ಹಿಂದೆ ತೊಂದರೆ ಕೊಡೋದು, ಬೆನ್ನ ಹಿಂದೆ ಶತ್ರುತ್ವವನ್ನು, ನಿಗೂಢ ಶತ್ರುಗಳು ಅಂತ, ಯಾರು ಗೊತ್ತಾಗಲ್ಲ ಅವ್ರ ನಿಮ್ಮ ಶತ್ರುಗಳು ಅಂತ. ಸೊ ಆ ತರಹದ ಶತ್ರುಗಳಿರಲಿ, ಅಥವಾ ಕೊಲೀಗ್ಸ್ ಇರಲಿ, ಬಿಸ್ನೆಸ್ ಪಾರ್ಟ್ನರ್ಸ್ ಇರಲಿ, ಯಾರೇ ಇರಲಿ, ನಿಮಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ನಿಮ್ಮ ಶತ್ರುಗಳಿದಾರಲ್ಲ, ಅವರನ್ನು ನಿವಾರಣೆ ಮಾಡ್ತಕ್ಕಂಥ, ಅವರ ಕಾಟವನ್ನು, ಅವರ ಬಾಧೆಯನ್ನು ನಿವಾರಣೆ ಮಾಡಿಕೊಳ್ತಕ್ಕಂತಹ ಈ ಒಂದು ಅದ್ಭುತವಾದ ಕೆಲಸವನ್ನು ಕೃಷ್ಣವೀಟಿಕಾ ರತ್ನಗಳು ಮಾಡುತ್ತೆ. ಅದರಲ್ಲೂ ರಾಕ್ಷೋಘ್ನ ಹೋಮದಲ್ಲಿ ಎನರ್ಜೈಸ್ ಆಗಿರ್ತಕ್ಕಂಥದ್ದು ಕೃಷ್ಣವೀಟಿಕಾ ರತ್ನಗಳು ಬಹಳ ಪವರ್ಫುಲ್ ಆಗಿದೆ. ಅದರ ನಂತರ ಬರತಕ್ಕಂಥದ್ದೇ ಧವಳ ರತ್ನಗಳು ಅಂತ. ಮಕರ ರಾಶಿಯವರು ನೀವು ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸಿಕೊಳ್ಳುವ ಅದ್ಭುತವಾದ ಶಕ್ತಿಯನ್ನು ಧವಳ ರತ್ನಗಳು ಕೊಡುತ್ತೆ. ಕಾರಣ, ಈ ಧವಳ ರತ್ನಗಳನ್ನು ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಒಳ್ಳೆ ಆರೋಗ್ಯ, ಮುಖದ ಮೇಲೆ ಒಂದು ಮಂದಹಾಸ, ಒಂದು ತೇಜಸ್ಸು, ಎಲ್ಲರನ್ನೂ ನಿಮ್ಮತ್ತ ಆಕರ್ಷಿಸಿಕೊಳ್ಳುವ ಶಕ್ತಿ ಈ ಒಂದು ಧವಳ ರತ್ನಗಳು ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರದಲ್ಲಿ ಹೋಮದಲ್ಲಿ ಎನರ್ಜೈಸ್ ಆಗ್ತಕ್ಕಂಥದ್ದು ಅಮಾವಾಸ್ಯೆ ದಿವಸವೇ. ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ ಮಾಡ್ತೇವೆ. ಅವಿವಾಹಿತ ಧನುರಾಶಿಯವರಿಗೆ ವಿವಾಹವಾಗಬೇಕು, ವಿವಾಹಿತ ಧನುರಾಶಿಯವರಿಗೆ ಗಂಡು ಸುಖ ದಾಂಪತ್ಯ ಜೀವನ ಸಿಗಬೇಕು, ಅದು ಸಹ ಮಾಡ್ತಾ ಇದ್ದೇವೆ ಸ್ವಯಂವರ ಪಾರ್ವತಿ ಹೋಮ. ಗುರುಬಲ ಮಕರ ರಾಶಿಯವರಿಗೆ ಗುರುಬಲ ಸ್ಟಾರ್ಟ್ ಆಗಿದೆ. ಸೊ ಅದರಿಂದ ಮಕರ ರಾಶಿ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗೋದಷ್ಟೇ ಅಲ್ಲ, ಅವರಿಗೆ ಮದುವೆ ಆಗಿರ್ತಕ್ಕಂಥವ್ರಿಗೆ ಸುಖ ದಾಂಪತ್ಯ ಜೀವನ ಸಿಗಬೇಕು. ಅದರಿಂದ ಸ್ವಯಂವರ ಪಾರ್ವತಿ ಹೋಮ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಅನುಕೂಲ ಆಗಬೇಕು, ವಿವಾಹದ ವಿಚಾರದಲ್ಲಿ, ದಾಂಪತ್ಯದ ವಿಚಾರದಲ್ಲಿ. ಮಕರ ರಾಶಿಯವರಿಗೆ ಗುರುಬಲ ಶುರುವಾಗಿದೆ. ಸೊ ಗುರುಬಲ ಚೆನ್ನಾಗಿ ಕೆಲಸ ಆಗಬೇಕು. ಸೊ ಗುರು ಶಾಂತಿ ಹೋಮ. ಮಕರ ರಾಶಿಯವರಿಗೆ ಶನಿಪೀಡೆ ಆಗಬಾರದು, ಶನಿ ಶಾಂತಿ ಹೋಮ. ನವಗ್ರಹಗಳ ಅನುಗ್ರಹ ಸಿಗಬೇಕು, ನವಗ್ರಹ ಶಾಂತಿ ಹೋಮ. ಇದೆಲ್ಲ ಹೋಮಗಳಲ್ಲೂ ಈ ವಿಶೇಷವಾದ ಬಗಳಾಮುಖಿ ರಕ್ಷಾ ಕವಚ ಬ್ರಾಸ್ಲೆಟ್
ಇದು ಎನರ್ಜೈಸ್ ಆಗಲಿದೆ. ಈ ಬ್ರೇಸ್ಲೆಟನ್ನು ನೀವು ಸ್ತ್ರೀಯರು ನಿಮ್ಮ ಎಡಗೈಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಪುರುಷರು ಬಲಗೈಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಸಂಕಲ್ಪ ಸೇವೆಗೆ ಕೊಟ್ಟವ್ರನ್ನ, ಯಾರ್ಯಾರು ಸಂಕಲ್ಪ ಸೇವೆ ಕೊಟ್ಟಿರ್ತಾರೋ ನಿಮ್ಮ ಹೆಸರನ್ನು ಲೈವಲ್ಲಿ ನಾನೇ ಸ್ವತಃ ಲೈವಲ್ಲಿ ಸಂಕಲ್ಪ ಮಾಡ್ತೇನೆ. 15ನೇ ತಾರೀಕು ಬೆಳಗ್ಗೆ, ಅಮಾವಾಸ್ಯೆ ಸೋಮವಾರ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಈ ರಕ್ಷಾ ಕವಚ ಬ್ರೇಸ್ಲೆಟನ್ನು ಸ್ಪೀಡ್ ಪೋಸ್ಟ್ ಮೂಲಕ ಮಂಗಳವಾರ ಅಥವಾ ಬುಧವಾರ ನಾವು ಕಳಿಸ್ಕೊಡ್ತೇವೆ. ನಿಮಗೆ ರೀಚ್ ಆದ ನಂತರ ನೀವು ಆ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಹಣೆಗಿಟ್ಕೊಳ್ಳಿ. ಬ್ರೇಸ್ಲೆಟನ್ನು ಸ್ತ್ರೀಯರಾದರೆ ಎಡಗೈಗೆ ಹಾಕ್ಕೊಳ್ಳಿ, ಪುರುಷರಾದರೆ ಬಲಗೈಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ತುಂಬ ಸಿಂಪಲ್. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. 15ನೇ ತಾರೀಕು ಮಧ್ಯಾಹ್ನದ ಮೇಲೆ ನೀವು ಫೋನ್ ಮಾಡ್ಕೊಂಡು ನಮ್ಗೆ ಇದು ಬೇಕು ಅಂದ್ರೂ ಸಿಗಲ್ಲ, ಇನ್ನೊಂದು ಎಕ್ಸ್ಟ್ರಾ ಬೇಕು ಅಂದ್ರೂ ಸಿಗಲ್ಲ. ಸೊ ಈಗಲೇ ನಿಮಗೆ ಎಷ್ಟು ಬೇಕು, ಯಾರಿಗೆ ನಿಮಗೆ ಒಂದು ಬೇಕಾ, ನಿಮ್ಮ ಮನೆಯವರಿಗೆಲ್ಲ ಬೇಕಾ, ಯಾರು ಬೇಕು ಆರ್ಡರ್ ಮಾಡ್ಕೊಳ್ಳಿ. ನಿಮಗೆ ನಾವು ಅದನ್ನು ರಿಸರ್ವ್ ಮಾಡಿ ಅವತ್ತು ದಿವಸ ಪೂಜೆ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ದಯವಿಟ್ಟು ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ. ಅದು ಅಧಿಕ ಮಾಸದ ಅಮಾವಾಸ್ಯೆ ಸೋಮವಾರ ಬಂದಿದೆ. ತುಂಬ ಪವರ್ಫುಲ್ ದಿನ, ತುಂಬ ಪವರ್ಫುಲ್ ಹೋಮ, ಬಗಳಾಮುಖಿ ಹೋಮ. ಬಗಳಾಮುಖಿ ಹೋಮದಲ್ಲಿ ನಿಮಗೆ ಅದ್ಭುತವಾಗಿ ಎನರ್ಜೈಸ್ ಆಗ್ತಕ್ಕಂಥದ್ದು ಇದು, ಆಯ್ತಲ್ವಾ? ಸೊ ಈ ಒಂದು ವ್ಯಾಘ್ರನೇತ್ರ ರತ್ನಗಳಿರಬಹುದು, ಕೃಷ್ಣವೀಟಿಕಾ ರತ್ನ ಇರಬಹುದು, ಧವಳ ರತ್ನಗಳಿರಬಹುದು, ಏನೋ ಜ್ವಾಲಾಮುಖಿ ರತ್ನಗಳಿರಬಹುದು. ಬಗಲಾಮುಖಿ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳು ಎನರ್ಜೈಸ್ ಆಗ್ತಕ್ಕಂಥದ್ದು ಅಂದರೆ ಇನ್ನೆಷ್ಟು ಪವರ್ಫುಲ್ಲು. ಸೊ ದಯವಿಟ್ಟು ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ವಿಡಿಯೋ ಮುಡಿಸಿ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡು, ಎಲ್ಲಾದ್ರೂ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ದಯವಿಟ್ಟು ಮರಿಬೇಡಿ, ಬೇಗ ಬೇಗ ಈ ಕೆಲಸ ಮಾಡ್ಕೊಳ್ಳಿ, ಆಯ್ತಲ್ವಾ? ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.